ವೀಕ್ಷಕರೇ ನಮಸ್ಕಾರ. ಹಂಪಿ ಕನ್ನಡದ ಅತ್ಯಂತ ಹೆಮ್ಮೆಯ ಹಂಪಿ. ಆ ಹಂಪಿಯಲ್ಲೊಂದು ಕನ್ನಡದ ವಿವಿ ಇದೆ. ಆ ವಿವಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಭೀಕರವಾದಂತಹ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ. ಇದೇ ಸ್ಟೋರಿ, ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಕನ್ನಡದ ಹೆಮ್ಮೆಯ ಹಂಪಿ ಕನ್ನಡ ವಿವಿಗೆ ಭೀಕರ ಆರ್ಥಿಕ ಸಂಕಷ್ಟ. ಹೇಳೋದಕ್ಕೂ ಕೂಡ ಒಂದು ತರಹದ ದುಃಖ ಇದೆ. ಪ್ರತಿ ತಿಂಗಳ 4 ಲಕ್ಷ ಕರೆಂಟ್ ಬಿಲ್ ಕಟ್ಟಲು ವಿವಿ ಬಳಿ ಕಾಸಿಲ್ಲ. 108 ಸಮಸ್ಯೆಯ ಸುಳಿಯಲ್ಲಿ ಕನ್ನಡದ ಏಕೈಕ ವಿಶ್ವವಿದ್ಯಾಲಯ. ಕನ್ನಡದ ಹೆಮ್ಮೆಯ ಹಂಪಿ ಕನ್ನಡ ವಿವಿಗೆ ಭೀಕರ ಆರ್ಥಿಕ ಸಂಕಷ್ಟ. ಪ್ರತಿ ತಿಂಗಳು 4 ಲಕ್ಷ ಕರೆಂಟ್ ಬಿಲ್ ಕಟ್ಟೋದಕ್ಕೆ ವಿವಿ ಬಳಿ ಹಣ ಇಲ್ಲ. 108 ಸಮಸ್ಯೆಯ ಸುಳಿಯಲ್ಲಿ ಕನ್ನಡದ ಏಕೈಕ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ. ಕನ್ನಡಕ್ಕಾಗಿಯೇ ಉದಯಿಸಿದ ಹಂಪಿ ವಿವಿಗೆ ಅನುದಾನದ ಗ್ರಹಚಾರ ಅಥವಾ ಗ್ರಹಣ ವರ್ಷಕ್ಕೆ ಬೇಕು 10 ಕೋಟಿ. ಸರ್ಕಾರ ಕೊಡ್ತಿರೋದು ಕೇವಲ 1.98 ಲಕ್ಷ. ಕಮಲಾಪುರ ಪುರಸಭೆಗೆ 12 ಲಕ್ಷ ಆಸ್ತಿ ತೆರಿಗೆಯ ಬಾಕಿ ಕಟ್ಟಿರುವಂತೆ ಕರೆಂಟ್ ಬಿಲ್ ಪಾವತಿಗೂ ಪರದಾಟ. ಬೆಳಕಿನ ತಾಣದಲ್ಲಿ ಕತ್ತಲೆಯ ಭೀತಿ. ಕನ್ನಡದ ಹೆಮ್ಮೆಯ ಹಂಪಿ ಕನ್ನಡ ವಿವಿಗೆ ಭೀಕರ ಆರ್ಥಿಕ ಸಂಕಷ್ಟ. ಕನ್ನಡಕ್ಕಾಗಿ ಭಾಷಣ ಮಾಡ್ತೀರಿ, ಕನ್ನಡದ ಪರ ಘೋಷಣೆ ಕೂಗ್ತೀರಿ. ಕನ್ನಡ ಭಾಷೆ, ಸಂಸ್ಕೃತಿ, ಸಂಸ್ಕಾರ, ನೆಲ, ಜಲ, ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಭಾಷಣಕ್ಕೆ ಮಾತ್ರ ಸೀಮಿತ ಆಯ್ತಾ? ಹಂಪಿ ಎನ್ನುವ ಐತಿಹಾಸಿಕ ನಾಡಿನಲ್ಲಿ ಕನ್ನಡದ ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಹಣ ಇಲ್ಲ ಅನ್ನೋದಾದರೆ ನಿಮಗೆ ಅವಮಾನ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. 35 ವರ್ಷಗಳ ಹಿಂದೆ ಭೂಮಿ ಕೊಟ್ಟ ರೈತರಿಗಿನ್ನೂ ಖಾಯಂ ನೌಕರಿ ಸಿಗಲಿಲ್ಲ. 800 ಎಕರೆ ಜಮೀನು ಕೊಟ್ಟ ರೈತರ ಬದುಕು ಇಂದಿಗೂ ತಾತ್ಕಾಲಿಕನ. 35 ಲಕ್ಷ ಕಾಂಟ್ರಾಕ್ಟ್ ನೌಕರರ ಸಂಬಳಕ್ಕೂ ಪರದಾಡುತ್ತಿದೆ ವಿವಿ ಆಡಳಿತ. 72 ಹುದ್ದೆಗಳ ಪೈಕಿ ವಿವಿಯಲ್ಲಿದ್ದಾರೆ ಕೇವಲ 35 ಜನ ಬೋಧಕರು. ಅಧ್ಯಾಪಕರಿಲ್ಲದೆ ಕಂಗೆಟ್ಟ PhD ಸಂಶೋಧನಾ ಕೇಂದ್ರ. ಕನ್ನಡ ರಕ್ಷಣೆಯ ದೊಡ್ಡ ಮಾತು ಆಡುವ ಸರ್ಕಾರಕ್ಕೆ ವಿವಿ ಕಷ್ಟ ಕಾಣಿಸ್ತಾ ಇಲ್ವಾ? 3.25 ಕೋಟಿ ಬಾಕಿ ಅನುದಾನ ಬಿಡುಗಡೆ ಮಾಡೋದಕ್ಕೂ ಸರ್ಕಾರಕ್ಕೆ ನಡ್ಡಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತೇಳಿ ಸರ್ಕಾರದಲ್ಲೊಂದು ಪ್ರತ್ಯೇಕವಾದಂಥ ಇಲಾಖೆನೇ ಇದೆ. ಆ ಇಲಾಖೆ ಯಾಕೆ ಆ ಇಲಾಖೆಯ ಗಮನಕ್ಕೆ ಬಂದಿಲ್ಲ? ನಿಜಕ್ಕೂ ಕೂಡ ಇವತ್ತಿನ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಸ್ಟೋರಿ ಬಂದಾಗ ಇದನ್ನು ಬ್ರೇಕ್ ಮಾಡೋದಕ್ಕೂ ಕೂಡ ಬೇಜಾರು ಅನ್ನಿಸ್ತು. ಹೆಮ್ಮೆಯ ವಿಶ್ವವಿದ್ಯಾನಿಲಯವನ್ನ ಅನುದಾನವಿಲ್ಲದೆ ಬಡ ಮಾಡ್ತಾ ಇದ್ದಾರೆ. ಬೋಧನೆ, ಸಂಶೋಧನೆ ಮತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತ. ತಕ್ಷಣವೇ ಬೃಹತ್ ನೆರವು ಘೋಷಣೆ ಮಾಡಬೇಕು. ಹಂಪಿ ವಿವಿಯನ್ನು ರಕ್ಷಣೆ ಮಾಡಬೇಕು. ಇದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿಗೆ ಆರ್ಥಿಕ ಬರಗಾಲನ. ಸಾಲದ ಸುಳಿಯಲ್ಲಿ ಸಪ್ತಪರ್ಣ ನಿಲ್ಲುತ್ತಾ ಸಂಶೋಧನಾ ಕೇಂದ್ರ. ಸಂಶೋಧನೆಯಿಂದ ವಂಚಿತರಾಗುತ್ತಿದ್ದಾರೆ PhD ವಿದ್ಯಾರ್ಥಿಗಳು. 35 ವರ್ಷಗಳಿಂದ ಭೂಮಿ ನೀಡಿದ ರೈತರಿಗೆ ಸಿಗಲಿಲ್ಲ ಖಾಯಂ ಭಾಗ್ಯ. ಆ ಯೂನಿವರ್ಸಿಟಿಯನ್ನ ಕಟ್ಟೋದಕ್ಕೆ 16 ಎಕರೆ ಜಮೀನನ್ನು ಕೊಟ್ಟ ರೈತನಿಗೂ ಕೂಡ ಖಾಯಂ ನೌಕರಿ ಕೊಡೋದಕ್ಕೆ ನಮ್ಮ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ. ನಿಸ್ಸಹಾಯಕ ಸ್ಥಿತಿನೋ ಅಥವಾ ಯಾಕೆ ಕೊಡಬೇಕು ಅನ್ನೋ ನಿರ್ಲಕ್ಷ್ಯನೋ ಸರ್ಕಾರವೇ ಸ್ಪಷ್ಟಪಡಿಸಬೇಕು. ಹಂಪಿ ಅನ್ನೋ ಕರ್ನಾಟಕದ ಇತಿಹಾಸದ ಐತಿಹಾಸಿಕವಾದ ಕನ್ನಡದ ಸಂಪತ್ತು, ಕನ್ನಡದ ಶ್ರೀಮಂತಿಕೆ, ಕನ್ನಡದ ಸಂಸ್ಕಾರ ನಾಟ್ಯವಾಡಿದ ಕೇಂದ್ರ ಅಲ್ವಾ ಹಂಪಿ? ಹಾಗಾದರೆ ಹಂಪಿಯ ವಿವಿಯ ಕಥೆ ಏನು? ಯಾಕೆ ಬರಗಾಲ ಬಂತು? ಯಾಕಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕಾಸಿಲ್ಲ? ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕನ್ನಡ ನಾಡಿನ ಹೆಮ್ಮೆಯ ಪ್ರತೀಕವಾಗಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇಂದು ಆರ್ಥಿಕ ಮುಗ್ಗಟ್ಟಿನ ಸಂಕಷ್ಟಕ್ಕೆ ಸಿಲುಕಿದೆ. ದೇಶದಲ್ಲಿಯೇ ಕನ್ನಡ ಭಾಷೆಯ ಅಧ್ಯಯನ ಮತ್ತು ಸಂಶೋಧನೆಗಾಗಿ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯಕ್ಕೆ ಮೂಲಭೂತ ವೆಚ್ಚಗಳನ್ನು ಭರಿಸೋದೇ ದೊಡ್ಡ ಸವಾಲಾಗಿದೆ. ಪ್ರತಿ ತಿಂಗಳು ಸುಮಾರು 4 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬರುತ್ತಿದ್ದು, ಕಮಲಾಪುರ ಪುರಸಭೆಯ ತೆರಿಗೆ ಸುಮಾರು 12 ಲಕ್ಷ ರೂಪಾಯಿ ಬಾಕಿ ಉಳಿದಿದೆ. ವಿಶ್ವವಿದ್ಯಾಲಯದ ವಾರ್ಷಿಕ ನಿರ್ವಹಣೆಗೆ 8 ರಿಂದ 10 ಕೋಟಿ ರೂಪಾಯಿ ಅಗತ್ಯವಿದ್ದರೂ ಸರ್ಕಾರದಿಂದ ಕೇವಲ 1.98 ಕೋಟಿ ರೂಪಾಯಿ ಅನುದಾನ ಮಾತ್ರ ದೊರೆಯುತ್ತಿದೆ. ತೆರಿಗೆ 50 ಲಕ್ಷ ರೂಪಾಯಿ ಬಾಕಿ ಇತ್ತು. ಸುಮಾರು 15 ವರ್ಷದಿಂದ ಪುರಸಭೆ ತೆರಿಗೆಯನ್ನು ಕಟ್ಟಿರಲಿಲ್ಲ.
50 ಲಕ್ಷ ಬಾಕಿ ಇತ್ತು. ಪುರಸಭೆಯ ಅಧಿಕಾರಿಗಳು ಇಲ್ಲಿ ಪ್ರತಿ ವಾರ ಬಂದು ನಮ್ಮ ಬಾಕಿ ಕೊಡಿ, ನಮಗೆ ಮೇಲಿನ ಅಧಿಕಾರಿಗಳ ಒತ್ತಡ ಇದೆ ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಸುಮಾರು ಕಳೆದ ವರ್ಷ ಆ 50 ಲಕ್ಷ ರೂಪಾಯಿಯನ್ನು ಬೇರೆ ಬೇರೆ ಹಣವನ್ನು ಹೊಂಚಿ ಅದನ್ನು ನಾವು ತೀರಿಸಿದ್ದೇವೆ. ಈಗ 12 ಲಕ್ಷ ರೂಪಾಯಿ ತೆರಿಗೆಯನ್ನು ಕಳೆದ ವರ್ಷದಿಂದ ಮತ್ತೆ ನಾವು ಕಟ್ಟಬೇಕಾಗಿದೆ. ಇಲ್ಲ, ಇನ್ನೂ ನೋಟಿಸ್ ಏನು ಬಂದಿಲ್ಲ. ಅನುದಾನ ಬಂದ ನಂತರ ಏನಾದರೂ ಹೊಂದಾಣಿಕೆ ಮಾಡಿ ಕಟ್ತೀವಿ ಅಂತ ಹೇಳಿದ್ದೀವಿ. ಹೀಗಾಗಿ ತೆರಳಿದ್ದಾರೆ. ಆಮೇಲೆ ಕಳೆದ ವಾರ ವಿದ್ಯುತ್ ಇಲಾಖೆಯವರು ಬಂದು ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದರು. ಆಮೇಲೆ ಈಗ ಮೊನ್ನೆ ಇಲ್ಲಿ ಇಂಧನ ಸಚಿವರು ಶ್ರೀಯುತ ಜಾರ್ಜ್ ಅವರು ಬಂದಾಗ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ತಕ್ಷಣ ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿಗಳನ್ನು ಕರೆದು ಇವರ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಕನ್ನಡ ವಿಶ್ವವಿದ್ಯಾಲಯ 10 ವರ್ಷದ ಮುಂಚೆಯೇ ಈ ವಿದ್ಯುತ್ ಇಲಾಖೆಗೆ 7 ಎಕರೆ ಜಮೀನುಗಳನ್ನು ಉಚಿತವಾಗಿ ಕೊಟ್ಟಿದೆ. ಆಗ ಹಾಕಿದಂಥ ಒಂದು ಕಂಡೀಷನ್ ಏನು ಅಂದರೆ ವಿದ್ಯುತ್ ಇಲಾಖೆಗೆ ನಿರಂತರವಾದಂಥ ವಿದ್ಯುತ್ತನ್ನು ಸರಬರಾಜು ಮಾಡಬೇಕು ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳಿ ಒಂದು ನಿಯಮವನ್ನು ಹಾಕಿ ಕೊಟ್ಟಿತ್ತು. ಆದರೆ ಯಾವುದೇ ಅಗ್ರಿಮೆಂಟನ್ನು ನಾವು ಇನ್ನೂ ಆ ವಿದ್ಯುತ್ ಇಲಾಖೆಯೊಂದಿಗೆ ಮಾಡಿಕೊಂಡಿಲ್ಲ. ಹೀಗಾಗಿ ಆ ಜಮೀನೆಲ್ಲ ಇನ್ನೂ ನಮ್ಮ ವಶದಲ್ಲೇ ಇದೆ. ನಾವು ಈಗ ಸರ್ಕಾರಕ್ಕೆ ಮತ್ತು ಆ ಇಂಧನ ಇಲಾಖೆ ಸಚಿವರಿಗೆ ಮತ್ತು ಆ ಇಲಾಖೆ ಅಧಿಕಾರಿಗಳಿಗೆ ಏನು ಮನವಿ ಮಾಡಿಕೊಳ್ಳೋದು ಅಂದರೆ, ಆ 7 ಎಕರೆ ಜಮೀನಿಗೆ ನಮಗೆ ತಿಂಗಳಿಗೆ ಕನಿಷ್ಠ 1 ಎಕರೆಗೆ 50,000 ರೂಪಾಯಿ ಆದರೂ ನಮಗೆ ನೀವು ಬಾಡಿಗೆ ಅಂತ ಕೊಟ್ಟರೆ ಆ ವಿದ್ಯುತ್ ಬಿಲ್ಲನ್ನು ಕಟ್ಟೋದಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಸಬಲ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಬೋಧನೆ ಮತ್ತು ಸಂಶೋಧನಾ ಚಟುವಟಿಕೆಗಳ ಮೇಲೂ ಪರಿಣಾಮ ಬಿದ್ದಿದೆ. 35 ವರ್ಷಗಳ ಹಿಂದೆ ನೇಮಕಗೊಂಡ ಅನೇಕ ಅಧ್ಯಾಪಕರು ನಿವೃತ್ತಿಯಾಗಿದ್ದು 72 ಅಧ್ಯಾಪಕರ ಪೈಕಿ ಈಗ ಕೇವಲ 35 ಮಂದಿ ಮಾತ್ರ ಸೇವೆಯಲ್ಲಿದ್ದಾರೆ. ಒಬ್ಬ ಅಧ್ಯಾಪಕರು ನಿವೃತ್ತಿಯಾದರೆ ಸುಮಾರು 8 ಮಂದಿ ವಿದ್ಯಾರ್ಥಿಗಳ ಸಂಶೋಧನೆಗೆ ತೊಂದರೆಯಾಗ್ತಾ ಇದೆ. PhD ವಿದ್ಯಾರ್ಥಿಗಳು ಅಗತ್ಯ ಶೈಕ್ಷಣಿಕ ಮಾರ್ಗದರ್ಶನ ಪಡೆಯಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ವಿಶ್ವವಿದ್ಯಾಲಯಕ್ಕಾಗಿ ಸುಮಾರು 800 ಎಕರೆ ಭೂಮಿ ನೀಡಿದ ರೈತರಲ್ಲಿ ಹಲವರು ಇಂದಿಗೂ ತಾತ್ಕಾಲಿಕ ನೌಕರರಾಗಿ ಕೆಲಸ ಮಾಡ್ತಿದ್ದಾರೆ. 35 ವರ್ಷ ಕಳೆದರೂ ಅವರಿಗೆ ಖಾಯಂ ಉದ್ಯೋಗ ದೊರೆತಿಲ್ಲ. ಮತ್ತೊಂದೆಡೆ ಹೊರಗುತ್ತಿಗೆ ಸಿಬ್ಬಂದಿಗೆ ಪ್ರತಿ ತಿಂಗಳು ಸುಮಾರು 35 ಲಕ್ಷ ರೂಪಾಯಿ ವೇತನ ನೀಡಬೇಕಿದ್ದು ಅದಕ್ಕೂ ಹಣದ ಕೊರತೆ ಎದುರಾಗಿದೆ. ಸರ್ಕಾರದಿಂದ ಬರಬೇಕಿರುವ 3,25 ಲಕ್ಷ ರೂಪಾಯಿ ಅನುದಾನ ತಕ್ಷಣ ಬಿಡುಗಡೆ ಮಾಡಿ ಕನ್ನಡ ಭಾಷೆಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯವನ್ನು ಉಳಿಸಬೇಕೆಂದು ಸಾಹಿತಿಗಳು, ಹೋರಾಟಗಾರರು ಹಾಗೂ ಬುದ್ಧಿಜೀವಿಗಳು ಒತ್ತಾಯಿಸಿದ್ದಾರೆ. ಕನ್ನಡ ಭಾಷೆ, ನೆಲ, ಜಲ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಕೇಂದ್ರವಾಗಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನೆರವು ಒದಗಿಸಿ ಅದರ ಶೈಕ್ಷಣಿಕ ಹಾಗೂ ಸಂಶೋಧನಾ ಚಟುವಟಿಕೆಗಳನ್ನು ಬಲಪಡಿಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸರ್ಕಾರ ಈ ಸಂಕಷ್ಟಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ. ಈ ಭಾಗದ ಇಂಟೆಲೆಕ್ಚುವಲ್ ವರ್ಗ, ಬುದ್ಧಿಜೀವಿಗಳ ವರ್ಗ ಇದರ ಪರವಾಗಿ ಧ್ವನಿ ಎತ್ತಬೇಕು. ಹಂಪಿಯಲ್ಲಿ ಕನ್ನಡದ ಉಳಿವಿಗಾಗಿ 35 ವರ್ಷದ ಹಿಂದೆ ಸ್ಥಾಪಿತಗೊಂಡ ಕನ್ನಡದ ಯೂನಿವರ್ಸಿಟಿ, ಅದರ ಕತೆ ಈ ಪರಿ ಬಂದು ನಿಂತಿದೆ ಅನ್ನೋದಾದರೆ ಇದನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಇಲ್ವಾ? ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯನ್ನು ಪ್ರತ್ಯೇಕವಾದ ಇಲಾಖೆ ಇದೆ. ಆ ಇಲಾಖೆಯ ಗಮನಕ್ಕೆ ಬಂದಿಲ್ವ ಈ ಮ್ಯಾಟ್ರು? ವಿದ್ಯುತ್ ಇಲಾಖೆಗೆ 16 ಎಕರೆ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ ಅವರು, ನಿರಂತರವಾಗಿ ವಿದ್ಯುತ್ ಕೊಡಿ ಅಂಥೇಳಿ. ಅಗ್ರಿಮೆಂಟ್ ಮಾಡಿಕೊಳ್ಳದೇ ಇರತಕ್ಕಂತಹ ಕಾರಣ ಕೆಲವೊಮ್ಮೆ ವಿದ್ಯುತ್ ಇಲಾಖೆ ಕೂಡ ನಿರ್ಲಕ್ಷ್ಯ ಮಾಡ್ತಾ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರು, ನಾವು ಉಧಾರಿಗಳಾಗಿ ಜಮೀನನ್ನು ಕೊಡ್ತಾ ಇದ್ವಿ, ಆದರೆ ಎಲ್ಲ ಒಂದು ಕಡೆ ಬರ ಬಂದಿದೆ, ನಮಗೆ ತಿಂಗಳಿಗೆ ಒಂದು 50,000 ಕೊಟ್ಟಿದ್ದರೂ ಸಾಕಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮರಾಜ್ ಫೋನ್ ಸಂಪರ್ಕದಲ್ಲಿ. ಭೀಮರಾಜ್, ಕನ್ನಡದ ಅಸ್ಮಿತೆ, ಕನ್ನಡದ ಅಸ್ತಿತ್ವ, ಕನ್ನಡ ನೆಲ, ಜಲ, ಭಾಷೆ, ಸಂಪತ್ತು ಅಂತ ಹೇಳಿ ನಾವು ಮಾತಾಡ್ತೀವಿ.
ಅದು ಕೇವಲ ಭಾಷಣಕ್ಕೆ ಸೀಮಿತ ಆಯ್ತಾ ಅಂತ? ಕಾರಣ ಹಂಪಿಯ ಕನ್ನಡದ ರಾಯಭಾರಿ ಅಂತಿದ್ದ ವಿ ಪರಿಸ್ಥಿತಿ ಹಿಂಗಾದ್ರೆ ಇದರ ಕಂಪ್ಲೀಟ್ ವಿವರ ಕೊಡೋದಾದ್ರೆ ಭೀಮರಾಜ್. ಖಂಡಿತ ಸಾಯಿಲ್, ಇದು ಏನಾಗಿದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಇವತ್ತು ಕನ್ನಡ ಭಾಷೆಗಾಗಿ ಹುಟ್ಟಿಕೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಅದು ಐತೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಯಾಕಂತ ಹೇಳಿದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಒಂದು ನೆಲದ ಸೊಗಡು ಜೊತೆಗೆ ನಮ್ಮ ಭಾಷೆಗೆ ಏನೋ ಒಂದು 2000 ವರ್ಷಗಳ ಇತಿಹಾಸ ಇರುವಂತದ್ದು ಏನಿದೆ ನಮ್ಮ ಕನ್ನಡ ಭಾಷೆಗೆ, ಇವತ್ತು ಕನ್ನಡದಲ್ಲಿ ಇರ್ತಕ್ಕಂಥ ಏನೋ ಶಾಸನಗಳಿದಾವೆ, ಏನೋ ಪತ್ರಗಳಿದಾವೆ, ಅವೆಲ್ಲವನ್ನು ಕೂಡ ಇವತ್ತು ಕ್ರೋಢೀಕರಿಸಿ ಒಂದು ದಾಖಲೆ ಮಾಡ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇವತ್ತು ನಮ್ಮ ಹೊಸಪೇಟೆ ಹಂಪಿಯಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಈ ಒಂದು ಪರಂಪರೆನ ಉಳಿಸಿಕೊಂಡು ಇವತ್ತು ದಾಖಲಾತಿಗಳನ್ನ ಮಾಡ್ತಕ್ಕಂಥ ಒಂದು ವಿಶ್ವವಿದ್ಯಾಲಯಕ್ಕೆ ಇವತ್ತು ಹಣಕಾಸಿನ ಮುಗ್ಗಟ್ಟು ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಇವತ್ತು ಆ ಒಂದು ಕನ್ನಡ ವಿಶ್ವವಿದ್ಯಾಲಯ ಸರ್ಕಾರದ ಮೇಲೆ ನಡೀತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಗ್ರಾಮೀಣ ಭಾಗದಿಂದ ಮತ್ತು ಹಿಂದುಳಿದ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಬ್ಯಾಕ್ವರ್ಡ್ ವಿದ್ಯಾರ್ಥಿಗಳು ಇವತ್ತು ಒಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ, ಅಂದ್ರೆ PhD ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಇಲ್ಲಿ ವಿಭಿನ್ನವಾಗಿ ಇವತ್ತು ಇಲ್ಲಿ ಒಂದು ನೆಲದ ಸೊಗಡಿನ ಬಗ್ಗೆ ಇವತ್ತು ಸಂಶೋಧನೆ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಇವತ್ತು ಹಣಕಾಸಿನ ಕೊರತೆ ಉಂಟಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡಿನ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತ ಬೇರೆ ವಿಶ್ವವಿದ್ಯಾಲಯ ಕಂಪೇರ್ ಮಾಡಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ, ಬೇರೆ ಬೇರೆ ಆದಾಯ ಮೂಲಗಳು ಬರ್ತವೆ. ಆದ್ರೆ ಈ ವಿಶ್ವವಿದ್ಯಾಲಯಕ್ಕೆ ಸಂಪೂರ್ಣವಾಗಿ ಈ ಒಂದು ಭಾಷೆಯನ್ನ ಉಳಿಸುವಂತ ಕೆಲಸ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಇನ್ನೊಂದು ನಾವು ಇಲ್ಲಿ ಗಮನಿಸುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ಚಂದ್ರಶೇಖರ್ ಕಂಬಾರು ಮತ್ತು MM ಕಲಬುರ್ಗಿ ಅಂತವ್ರು ಕೂಡ ಇವತ್ತು ಕುಲಪತಿಗಳಾಗಿ ದೊಡ್ಡ ದೊಡ್ಡ ಸಾಹಿತಿಗಳು ಕೂಡ ಇವತ್ತು ಕುಲಪತಿಗಳಾಗಿ ಇವತ್ತು ಕೆಲಸ ನಿರ್ವಹಿಸಿದ್ದಾರೆ. ಆದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೋ 35 ವರ್ಷಗಳ ಹಿಂದೆ ಏನೋ ನೇಮಕ ಆಗಿತ್ತು, ಏನೋ ಪ್ರೊಫೆಸರ್ಸ್, ಡಾಕ್ಟರ್, ಲೆಕ್ಚರ್ಸ್ ಎಲ್ಲ ಏನೋ ಅಪಾಯಿಂಟ್ ಆಗಿದ್ರು, ಅವತ್ತು ನೇಮಕಾತಿ ಆಗಿದ್ದು ಇಲ್ಲಿ ತನಕ ನೇಮಕಾತಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು 72 ಜನ ಸಿಬ್ಬಂದಿಗಳು 35 ವರ್ಷ ಕೆಳಗಡೆ ಇವತ್ತು ನೇಮಕ ಆಗಿತ್ತು. ಅದಾದ್ಮೇಲೆ ಕೂಡ ಇಲ್ಲಿ ತನಕ ನೇಮಕಾತಿ ಆಗಿಲ್ಲ. ಅದು ಹೊರ ಗುತ್ತಿಗೆ ಅದ್ರ ಮೇಲೆ ತಗೊಂಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಲೆಕ್ಚರ್, ಒಬ್ಬ ಪ್ರೊಫೆಸರ್ ಏನ್ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ 8 ವಿದ್ಯಾರ್ಥಿಗಳು ಶಿಕ್ಷಣದಿಂದ, ಅದು ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಸರ್ಕಾರ ಇದನ್ನ ಸೂಕ್ತ ರೀತಿಯಲ್ಲಿ ಪರಿಗಣನೆ ಮಾಡಬೇಕು. ಇವತ್ತು ಪರಿಗಣನೆ ಮಾಡಿದ ಮಾತ್ರ ಇವತ್ತು ವಿಶ್ವವಿದ್ಯಾಲಯ ಕನ್ನಡಕ್ಕಾಗಿ ಏನು ಉಟ್ಕೊಂಡಿರ್ತಕ್ಕಂಥ ಏನು ವಿಶ್ವವಿದ್ಯಾಲಯ ಇದೆ ಇವತ್ತು ಅದು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು ನಾವು ಗಮನಿಸುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ತಮ್ಮ ಏನು ಭೂಮಿ ಇದೆ, ತಮ್ಮ ಫಲವತ್ತಾಗಿರ್ತಕ್ಕಂಥ ಏನು ಭೂಮಿ ಇದೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಕೊಡ್ತಾರೆ. ಅವರು ಕೊಟ್ಟಂತ ಸಂದರ್ಭದಲ್ಲಿ ಆದ್ರೆ ಆ ಭೂಮಿ ಉಳೋ ಸಂದರ್ಭದಲ್ಲಿ ಅದು ಕೆಲಸ ಮಾಡ್ತಕ್ಕಂಥ ಏನೋ ಕೆಲಸ ಕಳ್ಕೊಂತಾರೆ. ಆದ್ರೆ ನಿಮ್ಗ ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ವಿಶ್ವವಿದ್ಯಾಲಯದ. ಆದ್ರೆ ಇಲ್ಲಿ ತನಕ ಕೂಡ 35 ವರ್ಷ ಕಳೆದ್ರು ಕೂಡ ಇವತ್ತು ಇಲ್ಲಿ ಇನ್ನೂ ಅರೆ ನೌಕರರಾಗಿ ಕೆಲಸ ಮಾಡ್ತಾ ಇದಾರೆ. ಇವತ್ತು ಅವ್ರಿಗೆ ಕಾಯಂ ಆಗಿಲ್ಲ. ಇವರಿಗೆ ಇವತ್ತು ಈ ಸರ್ಕಾರ ಇದನ್ನ ಸೂಕ್ತ ರೀತಿಯಲ್ಲಿ ಪರಿಗಣಿಸಬೇಕಂತಂದೇಳಿ ಈ ಭಾಗದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಸರಿ, ಇನ್ನು ಭೀಮರಾಜ್, ಈಗ ಇದಕ್ಕೊಂದು ಪ್ರತ್ಯೇಕ ಆಸಕ್ತಿ ವಹಿಸೋದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನ್ನೋ ಪ್ರತ್ಯೇಕ ಇಲಾಖೆನೇ ಸರ್ಕಾರದಲ್ಲಿದೆ. ಅದನ್ನು ಹೊರತುಪಡಿಸಿದ್ರೆ ನೋಡಿ, ಈಗ 20 ಖಾತೆಗಳ ಹಂಚಿಕೆನೇ ಆಗಿಲ್ಲ. ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಈಗ ಒಂಥರದ್ದು ಆಧುನಿಕ ಅನಾಥ ಭಾವ ಕಾಡ್ತಾ ಇರುವಂತಹದ್ದು. ಇದಕ್ಕೇನಾದ್ರೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡೋ ಅವಕಾಶಗಳಿದಾವ ಭೀಮರಾಜ್? ಖಂಡಿತ ಸಾಯಿಲ್ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ಕೂಡ ಏನೋ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದಾವೆ ಅದನ್ನೆಲ್ಲ ಕುರಿತಾಗಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ವರದಿ ಕೊಟ್ಟಿದೆ ಜಿಲ್ಲಾಡಳಿತ ಕೂಡ. ಈ ಹಿಂದೆ ಒಂದು 2 ವರ್ಷದ ಹಿಂದೆ ಕೂಡ ಇವತ್ತು ಜಿಲ್ಲಾಡಳಿತ ಕೂಡ ಒಂದು ವರದಿಯನ್ನ ಕೊಟ್ಟಿತ್ತು. ಆರ್ಥಿಕ ಮುಗ್ಗಟ್ಟಿನಿಂದ ಸಮಸ್ಯೆಗೆ ಈಡಾಗಿದೆ, ಇದು ಸರ್ಕಾರದಿಂದ ನಡೀತಕ್ಕಂಥದ್ದು, ಇದಕ್ಕೆ ಅನುದಾನ ಬೇಕು ಅಂತ ಹೇಳಿ ಕೂಡ ಈ ಹಿಂದೆ ಕೂಡ ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಕೂಡ ಕೊಟ್ಟಿತ್ತು. ಆದ್ರೆ ಅದೇನು ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತಾರಲ್ಲ, ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಅವತ್ತೇನ್ ಕೇಳಿದಾರ, ಇವತ್ತು ಒಂದು 10 ಕೋಟಿ ಬೇಕಾದ್ರೆ 1 ಕೋಟಿ ಅಥವಾ 2 ಕೋಟಿ ಕೊಟ್ಟೋದು ಮತ್ತೆ ಸುಮ್ಮನೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. ಯಾಕಂತಂದ್ರೆ ಇಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣದಿಂದ ಈ ಭಾಗದಲ್ಲಿ ಅದರಲ್ಲಿ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದ
ಭಾಗ ಅಂತ ಹೇಳಿದ್ರೆ ಅದು ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿರ್ಬೋದು ಮತ್ತು ಫೈನಾನ್ಸಿಯಲ್ ಇದು ವಿಚಾರದಲ್ಲಿ ಆಗಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಿ ಹಿಂದುಳಿರ್ತಕ್ಕಂಥ ಒಂದು ಪ್ರದೇಶ ಇದು ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ. ಆದ್ರೆ ಇವತ್ತು ಆ ಒಂದು ಶಿಕ್ಷಣ, ಇವತ್ತು ಉನ್ನತ ಶಿಕ್ಷಣದಿಂದ ಈ ಭಾಗದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇನ್ನೊಂದು ನಾವು ಬಹಳ ಗಂಭೀರವಾಗಿ ಪರಿಗಣಿಸುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿ ಹಂಪಿ ಯೂನಿವರ್ಸಿಟಿಗೆ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿ ಏನು ಕರೆಂಟ್ ವಿದ್ಯುತ್ ಬಿಲ್ ಬರ್ತಾ ಇದೆ. ಇಲ್ಲಿ ಆ ವಿದ್ಯುತ್ ಬಿಲ್ ಬರ್ಸೋದಕ್ಕೆ ಕೂಡ ಇವತ್ತು ಯೂನಿವರ್ಸಿಟಿಗೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವರ್ಷಕ್ಕೆ 8 ರಿಂದ 10 ಕೋಟಿ ರೂಪಾಯಿ ಇವತ್ತು ನಿರ್ವಹಣೆಗೆ ವೆಚ್ಚ ಬೇಕಾಗಿದೆ ಒಂದು ವರ್ಷಕ್ಕೆ. ಆದ್ರೆ ಇವ್ರು ಕೊಡ್ತಕ್ಕಂಥದ್ದು ಕೇವಲ ಎಸ್ 1,90,000. ಹಾಗೆ ಇರಿ, ಸಂಪರ್ಕದಲ್ಲೇ ಇರಿ. ಈಗ ಸ್ವತಃ AC ಕವಿತಾ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್, ವಿಜಯನಗರದ ಹಂಪಿ ಅಂದ್ರೆ ಸಾರಿ ಅಲ್ಲಿಂದ DC ಕವಿತಾ ಅವರು ಸಂಪರ್ಕದಲ್ಲಿರೋದು. ವಿಜಯನಗರದ ಹಂಪಿ ಅಂದ್ರೆ ನಮಗೊಂದು ಹೆಮ್ಮೆ ಮೇಡಮ್, ಒಂದು ಕನ್ನಡದ ರಾಯಭಾರಿ ತರ ಇರುವಂತಹದ್ದು. ಆ ಹಂಪಿಯ ಕನ್ನಡದ ವಿವಿಯಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕೂಡ ಹಣ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಾದ್ರೆ ನಿಜಕ್ಕೂ ಈ ವಿಚಾರ ತಮ್ಮ ಗಮನಕ್ಕೆ ಬಂದಿದೆಯಾ ಮೇಡಮ್? ಇಲ್ಲ, ಮೊನ್ನೆ ನಾನು ಸಹ ಪೇಪರ್ ಅಲ್ಲಿ ನೋಡ್ಬಿಟ್ಟೆ, ನನಗೂ ಗೊತ್ತಾಗಿದ್ದು. ಮೇಡಮ್, ಈ ಬಗ್ಗೆ ಏನಾದರೂ ಪ್ರಾಥಮಿಕವಾಗಿ ಏನಾದರೂ ಕ್ರಮ ಅಥವಾ ಸರ್ಕಾರವನ್ನ ಮನವೊಲಿಸುವಂತ ಪ್ರಯತ್ನಗಳು ಜಿಲ್ಲಾಡಳಿತದಿಂದ ನಡೆದಿದೆಯಾ? ಇಲ್ಲ, ಅವರು VC ಅವರು ನಮ್ಗೆ ತಿಳಿಸಿದ್ರೆ ನಾವು ಅದನ್ನ ಲೆಟರ್ ಹಾಕ್ಬೋದಲ್ಲಿ, ನಾವು ಸರ್ಕಾರದ ಗಮನಕ್ಕೆ ತರ್ಬೋದು. ಅವರು ನೇರವಾಗಿ ಸರ್ಕಾರ ಸಂಪರ್ಕದಲ್ಲಿದ್ದಾರೆ, ವಿಶ್ವವಿದ್ಯಾಲಯದವರು. ಓಕೆ, ಅಲ್ಲ ಈ ಬಗ್ಗೆ ಯಾರಾದ್ರೂ ಹಂಪಿಗೆ ಸಂಬಂಧಪಟ್ಟವರು, ಈ ವಿವಿಗೆ ಸಂಬಂಧಪಟ್ಟವರು ಯಾರು ಕೂಡ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನಗಳಾಗಿಲ್ವಾ ಮೇಡಮ್? ಅಂದ್ರೆ ಮೀಟಿಂಗ್ ಗಳಲ್ಲಿ ಸಿಕ್ಕಾಗ ಹೇಳ್ತಾ ಇದ್ರು. ಸೊ ಅವ್ರು ನೇರವಾಗಿ ಸಂಪರ್ಕ ಮಾಡಿದೀವಿ, ಸರ್ಕಾರ ರಿಲೀಸ್ ಮಾಡ್ಬೇಕು ಅಂತ. ಸೊ ಸರ್ಕಾರ ಈ ಬಗ್ಗೆ ಏನಾದರೂ ಸ್ಪಂದಿಸುವ ಸಾಧ್ಯತೆಗಳಿದಾವೆ ಮೇಡಮ್? ಹೇಳಿ. ಸರ್ಕಾರ ಈ ಬಗ್ಗೆ ಸ್ಪಂದಿಸುವ ಸಾಧ್ಯತೆಗಳಿದೆಯಾ? ಖಂಡಿತ ಇದೆ, ಮಾಡ್ಬೋದು. ಮುಂಬರುವ ದಿನಗಳಲ್ಲಿ ಸರ್ಕಾರ ಸ್ಪಂದಿಸಬಹುದು. ಎಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಜಿಲ್ಲಾಧಿಕಾರಿ ಕವಿತಾ ಅವರು ಮಾತನಾಡ್ತಾ ಇದ್ರು. ಎಲ್ಲ ಒಂದು ಕಡೆ ನೋಡಿ, ನಮ್ಮಲ್ಲಿ ನಡೆಯುವಂತಹ ಕೆಲವೊಂದು ನಿರ್ಲಕ್ಷ್ಯಗಳಿದಾವಲ್ಲ, ಜಿಲ್ಲಾಡಳಿತದ ಗಮನಕ್ಕೆ ಯಾವ ರೂಪದಲ್ಲಿ, ಭೀಮರಾಜು ಈಗ ಸಂಪರ್ಕದಲ್ಲೇ ಇದ್ದಾರೆ. ಭೀಮರಾಜ್, ಅಲ್ಲಿನ ಜಿಲ್ಲಾಧಿಕಾರಿ ಮಾತನಾಡ್ತಾ ಇದ್ರು ಕವಿತಾ ಅವರು. ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ, ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ಕೇಳಿದೆ ನಾನು. ಅದಕ್ಕೆ ಗಮನಕ್ಕೆ ಕೊಡೋ ರೀತಿಯಲ್ಲಿ ಕೊಟ್ಟಿಲ್ಲ, ಇಲ್ದಿದ್ರೆ ನಾವು ನಮ್ಮ ಮುಖೇನವೇ ಸರ್ಕಾರದ ಮೊರೆ ಹೋಗ್ತಾ ಇದ್ವಿ ಅಂತ ಹೇಳ್ತಾ ಇದ್ರು ಅವರು. ಹೌದು, ಖಂಡಿತವಾಗಿ ಸಾಯಿಲ್ ಏನೋ ಈಗಾಗಲೇ ಏನೋ ಗಮನ ಕೂಡ ತಂದಿದ್ದಾರೆ, ಜಿಲ್ಲಾಡಳಿತ ಕೂಡ ಗಮನಕ್ಕೆ ತಂದಿದೆ. ನಮ್ಮ ಫ್ರೀಡಮ್ ಟಿವಿ ಕೂಡ ಮತ್ತ ಜಿಲ್ಲಾಡಳಿತಕ್ಕೆ ಕೂಡ ಗಮನಕ್ಕೂ ಕೂಡ ತಂದಿರುವಂತದ್ದು ಜಿಲ್ಲಾಧಿಕಾರಿಗಳಿಗೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ನಾವು ಹಲವು ಬಾರಿ ಕೂಡ ಪ್ರಸ್ತಾಪ ಕೂಡ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ, ನೀವು ಈ ರೀತಿ ಮಾಡ್ಬೇಕಂತ ಹೇಳಿದಾಗ. ಬಟ್ ಆದ್ರೆ ಅಧಿಕೃತವಾಗಿ ಲೆಟರ್ ಕರೆಸ್ಪಾಂಡೆನ್ಸ್ ಆದಾಗ ಮಾತ್ರ ನಾವು ಏನಾದ್ರು ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಕುಲಪತಿ ಅವರು ಏನೋ ಡಾಕ್ಟರ್ DV ಪರಮಶಿವಮೂರ್ತಿ ಅವ್ರು ಏನಿದ್ದಾರೆ, ಅವರು ಕೂಡ ಈಗ ಆಲ್ರೆಡಿ ಸರ್ಕಾರಕ್ಕೆ ನಾವು ವರದಿಯನ್ನ ಕೊಟ್ಟಿವಿ, ಜಿಲ್ಲಾಡಳಿತ ಕೂಡ ಕೊಟ್ಟಿವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಗಮನಿಸುವಂತ ಏನಂತಂದ್ರೆ, ಇಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕಮಲಾಪುರ ಪುರಸಭೆ ವ್ಯಾಪ್ತಿಗೆ ಒಳಪಡ್ತಾ ಇದೆ. ಆದ್ರೆ ಅಲ್ಲಿ 12 ಲಕ್ಷ ರೂಪಾಯಿಯನ್ನ ಇವತ್ತು ತೆರಿಗೆ ಕಟ್ಟಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಇವತ್ತು ಯೂನಿವರ್ಸಿಟಿಗೆ. ಇದು ಎಲ್ಲದನ್ನು ನಾವು ಒಟ್ಟಾರೆಯಾಗಿ ನಾವು ಗಮನಿಸಿ ನಾವು ನೋಡೋದಾದ್ರೆ, ಸರ್ಕಾರ ಯಾಕೆ ಈ ರೀತಿ ಮೀನಮೇಷ ಮಾಡ್ತಾ ಇದೆ ಅನ್ನೋದ ಒಂದು ಪ್ರಶ್ನೆ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಈ ಭಾಗದಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಚಿಕ್ಕ ಮಂಗಳೂರಿನಿಂದ ಹಿಡಿದು ಇತ್ತಾಗ ಬೀದರ್ ಸಂಪರ್ಕದಲ್ಲೇ ಇರಿ. ಹಂಪಿಯ ಕುಲಪತಿ ಡಾಕ್ಟರ್ ಪರಮಶಿವ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಹಂಪಿಯ ಕನ್ನಡದ ರಾಯಭಾರಿ, ಕನ್ನಡದ ಯೂನಿವರ್ಸಿಟಿ, ನಮಗೂ ಒಂದು ರೋಮಾಂಚನ ಆ ಹೆಸರು ಹೇಳ್ಬೇಕಾದ್ರೆ. ಆದ್ರೆ ಆ ವಿವಿಗೆ ಇವತ್ತು ಆಧುನಿಕ ಆರ್ಥಿಕ ಬರ ಹಿಡಿದಿದೆ ಅನ್ನುವಂತಹ ಮಾಹಿತಿ, ಒಂದು ತರಹದ ಖೇದ ಇದೆ. ಈ ಬಗ್ಗೆ ಮಾತನಾಡೋದಾದ್ರೆ? ಹೌದು, ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 36 ವರ್ಷ ಆಯ್ತು. 36 ವರ್ಷಗಳಿಂದಲೂ ಸಂಪೂರ್ಣವಾಗಿ ಸರ್ಕಾರದ ಅನುದಾನದಲ್ಲೇ ನಡೀತಾ ಇದೆ ವಿಶ್ವವಿದ್ಯಾನಿಲಯ. ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ಆರ್ಥಿಕ ಸಂಪನ್ಮೂಲ ಇಲ್ಲ. ಬೇರೆ ವಿಶ್ವವಿದ್ಯಾಲಯಗಳ ರೀತಿ ಯಾವುದೇ ಕಾಲೇಜುಗಳು ಅಫಿಲಿಯೇಷನ್ ಇಲ್ಲ ನಮಗೆ. ಇದು ಸಂಪೂರ್ಣವಾಗಿ ಸಂಶೋಧನಾ ವಿಶ್ವವಿದ್ಯಾನಿಲಯ. ಹೀಗಾಗಿ ನಾವು ಪೂರ್ತಿ ಸರ್ಕಾರವನ್ನ ಅವಲಂಬಿಸಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯದ ಸಾಮಾನ್ಯ ನಿರ್ವಹಣೆಗೆ ವಾರ್ಷಿಕವಾಗಿ 7 ರಿಂದ 8 ಕೋಟಿ ರೂಪಾಯಿ ಬೇಕು. ಆದ್ರೆ ಸರ್ಕಾರ ಈಗ 2 ರಿಂದ 3 ಕೋಟಿ ರೂಪಾಯಿ ಕೊಡ್ತಾ ಇದೆ. ಹೀಗಾಗಿ ನಾವು ವಿದ್ಯುತ್ ಬಿಲ್ ಆಗ್ಬೋದು,
ಮುನ್ಸಿಪಾಲಿಟಿ ತೆರಿಗೆ ಆಗ್ಬೋದು, ತಾತ್ಕಾಲಿಕ ನೌಕರರ ಸಂಬಳ, ಹೊರಗುತ್ತಿಗೆ ನೌಕರರ ಸಂಬಳ, ಇದನ್ನ ನಾವು ಪರಿಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವೆಲ್ಲ ಬಾಕಿ ಉಳ್ಕೊಂಡು ಬರ್ತಾ ಇದೆ. ಈಗ ತಮ್ಮ ಟಿವಿ ಮೂಲಕ ನಾನು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೋತೀನಿ, ದಯವಿಟ್ಟು ಕನ್ನಡ ವಿಶ್ವವಿದ್ಯಾಲಯದ ಸಮಸ್ಯೆಗಳನ್ನ ಬಗೆಹರಿಸಿ ಆರ್ಥಿಕವಾಗಿ ಒಂದ್ ಸ್ವಲ್ಪ ಸಬಲ ಮಾಡಬೇಕು ಅಂತ ನಾನು ನಿಮ್ ಪರವಾಗಿ ಸರ್ಕಾರವನ್ನ ಒತ್ತಾಯಿಸ್ತೇನೆ. ಸರ್ಕಾರಕ್ಕೆ ಮನವಿ ಮಾಡುವುದಕ್ಕೂ ಮೊದಲು ಇದೊಂಥರದ ಆದೇಶದ ರೂಪದಲ್ಲೇ ನಾವು ಹೇಳಬೇಕಾ? ಕಾರಣ ಇದು ಸರ್ಕಾರದ ಜವಾಬ್ದಾರಿಯೂ ಕೂಡ ಹೌದು ಸರ್. ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವ ಅಂತ ಹೇಳಿ ನಾವು ಭಾಷಣದಲ್ಲಿ ಮಾತನಾಡ್ತೀವಿ, ಕನ್ನಡ ಭಾಷೆ, ಕನ್ನಡದ ಸಂಸ್ಕೃತಿ, ಅದು ಇದು ಅಂತ. ಆದರೆ ಕನ್ನಡದ ವಿವಿ, ಕನ್ನಡದ ಉಳಿವಿಗಾಗಿ ಸ್ಥಾಪನೆಯಾದಂತಹ ವಿವಿ ಇವತ್ತು ಈ ಸ್ಥಿತಿಯನ್ನು ತಲುಪಿದೆ. ಇನ್ನು ಜೊತೆಗೆ ಪರಮ ಶಿವಮೂರ್ತಿ ಅವರೇ, ನಾನು ಕೇಳ್ಪಟ್ಟೆ ನಿಮ್ಮದೇ ಇಲಾಖೆ ಅರ್ಥಾತ್ ನಿಮ್ಮ ಈ ವಿವಿ ವಿದ್ಯುತ್ ಇಲಾಖೆಗೆ ಔದಾರ್ಯದ ರೂಪದಲ್ಲಿ ಒಂದಷ್ಟು ಜಾಗ ಬಿಟ್ಟುಕೊಡ್ತು. ಆದರೆ ಎಲ್ಲ ಒಂದು ಕಡೆ ಇವತ್ತು ನಾವು ಕೊಟ್ಟಿರೋ ಜಾಗಕ್ಕೆ ಸ್ವಲ್ಪ ತಿಂಗಳಿಗೆ ಒಂದು 50,000 ಕೊಟ್ಟಿದ್ದಿದ್ರು ಆಗಿರ್ತಿತ್ತು, ನಮಗೇನೋ ಸಹಾಯ ಆಗ್ತಿತ್ತು ಅನ್ನೋ ಭಾವನೆಗೆ ಬಂದಿದೆ ಅಂತ ವಿವಿ. ಹೌದು ಹೌದು, ನೀವ್ ಹೇಳೋದು ನಿಜ. ಅದು ಕನ್ನಡ ವಿಶ್ವವಿದ್ಯಾಲಯ ಸುಮಾರು 15 ವರ್ಷದ ಮುಂಚೆನೆ KPTCLಗೆ ಒಂದು ಸಬ್ ಸ್ಟೇಷನ್ ಸ್ಥಾಪನೆ ಮಾಡ್ತೀವಿ ಎಂದಾಗ 4.25 ಎಕರೆ ಕೊಟ್ಟಿದ್ದು. ಈಗ ಕಳೆದ ವರ್ಷ ಅದಕ್ಕೆ ಮುಖ್ಯ ರಸ್ತೆಯಿಂದ ಒಳಗಡೆಗೆ ಒಂದು ದೊಡ್ಡ ರಸ್ತೆ ಮಾಡ್ಕೋತೀವಿ ಅಂತ ಕೇಳಿದಾಗ ಅದಕ್ಕೂ ಕೂಡ ಹತ್ರ 1 ಎಕರೆ ಬಿಟ್ಕೊಟ್ಟಿದೀವಿ. ಒಟ್ಟು 6.9 ಎಕರೆ ನಾವು ಈಗ ಬಿಟ್ಕೊಟ್ಟಿದೀವಿ. ನಾವು ಬಿಟ್ಕೊಡುವಾಗ ನಿರಂತರ ಸಂಪರ್ಕ ಕೊಡಿ ವಿದ್ಯುತ್ ಇಲಾಖೆಯಿಂದ ನಮಗೆ ವಿಶ್ವವಿದ್ಯಾಲಯಕ್ಕೆ ಅಂತ ಕೇಳಿದ್ವಿ ಹೊರತು ನಾವ್ ಯಾವುದೇ ಆರ್ಥಿಕವಾದ ನೆರವಾಗಲಿ ಏನು ಕೇಳಿಲ್ಲ. ಉಚಿತವಾಗೇ ಬಿಟ್ಕೊಟ್ಟು, ಅದು ಒಂದು ಸರ್ಕಾರ ಸಂಸ್ಥೆ, ನಮ್ಮದು ಸರ್ಕಾರ ಇದೆ, ಇರ್ಲಿ ಅಂತ. ಆದ್ರೆ ಈಗ ವಿಶ್ವವಿದ್ಯಾಲಯಕ್ಕೆ ಈ ರೀತಿ ವಿದ್ಯುತ್ ಬಿಲ್ ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ತಾ ಇರೋದ್ರಿಂದ ನಾವು ಮೊನ್ನೆ ಸಚಿವರಾದಂತ ಜಾರ್ಜ್ ಸಾಹೇಬ್ರು ಬಂದಿದ್ರು, ಅವ್ರಿಗೂ ಮನವಿ ಮಾಡಿದ್ದೇವೆ, ಆ ಇಲಾಖೆ ಕಾರ್ಯದರ್ಶಿಗಳಿಗೂ ಮನವಿ ಮಾಡಿದ್ದೇವೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಸರಿ ಆಯ್ತು, ಅದನ್ನ ಏನು ಪರಿಶೀಲನೆ ಮಾಡಿ ಬಾಡಿಗೆ ರೂಪದಾದರೂ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಲ್ಲಿನ DC ಜಿಲ್ಲಾಧಿಕಾರಿ ಆಗಿರುವಂತಹ ಕವಿತಾ ಅವರು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ಅಲ್ಲಿನ ಕುಲಪತಿ ಅವರು ಅಲ್ಲಿನ ಸಮಸ್ಯೆಯನ್ನು ನೇರವಾಗಿ ತಿಳಿಸುವಂತಹ ಪ್ರಯತ್ನ ಆಗಿಲ್ಲ, ಬದಲಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಕೆಲವೊಮ್ಮೆ ಸರ್ಕಾರ ಇವತ್ತಲ್ಲ ನಾಳೆ ಸ್ಪಂದನೆ ಕೊಡುತ್ತೆ. ಎಲ್ಲ ಒಂದು ಕಡೆ ನನಗನ್ನಿಸ್ತಾ ಇರೋದು, ಪರಮ ಶಿವಮೂರ್ತಿ ಅವರು ಜಿಲ್ಲಾಡಳಿತದ ಗಮನಕ್ಕೆ ಸರಿಯಾದ ರೀತಿಯಲ್ಲಿ ತಂದಿಲ್ವಾ ಅಂತ. ಇಲ್ಲ, ಹಿಂದೆ ಎಲ್ಲ ಜಿಲ್ಲಾಡಳಿತದ ಗಮನಕ್ಕೆ ತಂದಿದೀವಿ, ಸಾಕಷ್ಟು ಮನವಿ ಮಾಡಿದೀವಿ. ಆಮೇಲೆ ನಮ್ಮ ಶಾಸಕರಾದಂತ ಗವಿಯಪ್ಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆಮೇಲೆ ಪಕ್ಕದ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಅವಾಗ ಸಿದ್ದರಾಮಯ್ಯನವ್ರ ಹತ್ರನೂ ಮಾತಾಡಿದ್ರು, ಈಗ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಮಾತಾಡಿದ್ದಾರೆ. ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರಿಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಖಂಡಿತ ಆ ಬಗೆಹರಿಯುವಂತಹ ಪ್ರಯತ್ನಗಳು ಸರ್ಕಾರದಿಂದ ನಡಿಲೇಬೇಕು. ಕಾರಣ ಇದು ಕನ್ನಡ ಅಂತ ಬಂದಾಗ ನಾವು ಅದರ ಅಸ್ತಿತ್ವದ ಉಳಿವಿಗಾಗಿ ಹೋರಾಡ್ತೀವಿ. ಅದರಲ್ಲೂ ಕೂಡ ಜಾತಿ, ಧರ್ಮ, ಮತ್ತೊಂದು ಮಗದೊಂದು ಪಕ್ಷ ಎಲ್ಲವನ್ನೂ ಮರೆತು ನಾವು ಬೀದಿಗಿಳಿತೀವಿ. ಇಂತಹ ಸಂದರ್ಭದಲ್ಲಿ ನಮ್ಮದೇ ವಿವಿ ಈ ಸ್ಥಿತಿಗೆ ತಲುಪೋದು ಒಬ್ಬನೇ ಒಬ್ಬ ಕನ್ನಡಿಗನೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಪರಮಶಿವಮೂರ್ತಿ ಅವರೇ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ? ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೇನೆ, ಕನ್ನಡ ವಿಶ್ವವಿದ್ಯಾನಿಲಯ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಕೂಸು, ದಯವಿಟ್ಟು ಇದನ್ನ ಬಡವಾಗಕ್ ಬಿಡಬೇಡಿ. ಈಗ ಇಲ್ಲಿ ಈಗಾಗಲೇ 50% ಅಧ್ಯಾಪಕರು ನಿವೃತ್ತರಾಗಿದ್ದಾರೆ. ಅಧ್ಯಾಪಕರೇ ಇಲ್ಲಿನ ವಿಶ್ವವಿದ್ಯಾಲಯದ ದೊಡ್ಡ ಶಕ್ತಿ. ಹೀಗಾಗಿ ನೇಮಕಾತಿ ಕೂಡ ನಡಿಬೇಕು, ಜೊತೆಗೆ ಆರ್ಥಿಕವಾಗೂ ಸಬಲತೆಯನ್ನ ಸರ್ಕಾರ ತುಂಬೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಲಿ ಅಂತ ನಾನು ತಮ್ಮ ಮೂಲಕ ಅವ್ರನ್ನ ವಿಶೇಷವಾಗಿ ಮನವಿ ಮಾಡ್ಕೋತೇನೆ. ಥ್ಯಾಂಕ್ ಯು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಕುಲಪತಿಗಳು ಮಾತನಾಡ್ತಾ ಇದ್ರು, ಇವತ್ತಲ್ಲ ನಾಳೆ ಸರಿಯಾಗಬಹುದು, ಆದರೆ ಇನ್ಸ್ಟೆಂಟಾಗಿ ಆಗಬೇಕು, ಅತಿ ವೇಗವಾಗಿ ಆಗಬೇಕು. ನೋಡ್ರಿ, ಆರ್ಥಿಕ ಬರ ಅನ್ನುವುದು ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ತತ್ತರಿಸುತ್ತೆ. ಇವತ್ತು ಕರೆಂಟ್ ಬಿಲ್ ಕಟ್ಟೋದಕ್ಕೆ ತಾಕತ್ತು ಕಳೆದುಕೊಂಡಿರ್ತಕ್ಕಂತಹ ಇದೇ ವಿವಿ ನಾಳೆ ದಿನ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಬಂದಿತ್ತು. ಅಲ್ಲಿರ್ತಕ್ಕಂತಹ 30-35 ಏನು ಬೋಧಕರಿಗೆ ಸಂಬಳ ಕೊಡದೇ ಇರತಕ್ಕಂತಹ ಪರಿಸ್ಥಿತಿ ಬಂದಿತ್ತು. ಅಲ್ಲಿ ಕೆಲಸ ಮಾಡುವಂತಹ ಕಟ್ಟಕಡೆಯ ಸಿಬ್ಬಂದಿಗೂ ಕೂಡ ಅವತನ ವೇತನವನ್ನು ಕೊಡದಲೇ ಇರತಕ್ಕಂತಹ ಸಂದರ್ಭವೂ ಬಂದಿತ್ತು. ಭಯ ಇದೆ. ಭೀಮರಾಜ್ ಸಂಪರ್ಕದಲ್ಲಿದ್ದಾರೆ ಅನ್ಕೋತೀನಿ. ಭೀಮರಾಜ್, ಅಲ್ಲಿನ ಕುಲಪತಿಗಳು ಮಾತನಾಡ್ತಾ ಇದ್ರು.
ಸೊ ಸಂಪರ್ಕ ಕಡಿತ ಆಗಿದೆ ಮತ್ತು ಪ್ರಯತ್ನಗಳಾಗ್ತವೆ. ಹೊರಗುತ್ತಿಗೆ ಸಿಬ್ಬಂದಿಗೆ ಸಂಬಳ ಸಿಗೋದು ಯಾವಾಗ? ಅಲ್ಲಿನ ವಿವಿಯ ಕುಲಪತಿಯ ಬೇಡಿಕೆ ಇದು. ಕನ್ನಡ ವಿವಿಗೆ ಅನುದಾನದ ಗ್ರಹಚಾರ ಯಾಕೆ ಈ ಒಂದು ವ್ಯವಸ್ಥೆಯನ್ನು ಈ ತರಹ ಬರಪೀಡಿತ ಪ್ರದೇಶವನ್ನಾಗಿ ಮಾಡ್ತೀರಿ? ಬರಬೇಕಾಗಿರುವಂಥ 3.25 ಕೋಟಿ ಬಾಕಿ ಎಲ್ಲಿದೆ? ಪ್ರಶ್ನೆಗಳು. ಖಾಲಿ ಇರೋ 37 ಹುದ್ದೆಗಳನ್ನು ಭರ್ತಿ ಮಾಡಲ್ವಾ? ನಮ್ಮ ಪ್ರತಿನಿಧಿ ಭೀಮರಾಜ್ ಹೇಳ್ತಾ ಇದ್ರು, ಇದು ಕನ್ನಡದ ರಾಯಭಾರಿ, ಕನ್ನಡದ ಅಂಬಾಸಿಡರ್. ಸೊ ಭೀಮರಾಜ್ ಮತ್ತೆ ಸಂಪರ್ಕದಲ್ಲಿ. ಭೀಮರಾಜ್, ಅಲ್ಲಿನ ಕುಲಪತಿಗಳು ಕೂಡ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಕೇಳಿದೆ ಅವ್ರ ಜೊತೆ. ಕವಿತಾ ಅವರು ಈ ಹಿಂದೆ ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ಇಲ್ಲಿನ ಕುಲಪತಿಗಳು ಅಲ್ಲಿನ ಸಮಸ್ಯೆಯನ್ನು ನೇರವಾಗಿ ಜಿಲ್ಲಾಡಳಿತದ ಗಮನಕ್ಕೆ ತರದೆ ನೇರವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ನಮಗೆಲ್ಲೋ ಒಂದು ಕಡೆ ಈ ಕೆಲಸ ಮಾಡೋದಕ್ಕೂ ಕೂಡ ತೊಡಕಾಗಿದೆ ಎನ್ನುವಂತಹ ಕವಿತಾ ಅವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ, ಇಲ್ಲ, ಈ ಹಿಂದೆ ಸಾಕಷ್ಟು ಬಾರಿ ನಾವು ಜಿಲ್ಲಾಡಳಿತದ ಗಮನಕ್ಕೆ ತಂದ್ವಿ, ಎಲ್ಲೋ ಒಂದು ಕಡೆ ವೇಗವಾಗಿ ಕೆಲಸ ನಡೀಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರ ಅಂತ ಹೇಳ್ತಾ ಇದ್ರು. ಹೌದು, ಖಂಡಿತವಾಗಿ. ಅಂದ್ರೆ ಇಲ್ಲಿ ಸಾಕಷ್ಟು ಬಾರಿ ಕೂಡ ವಿಶ್ವವಿದ್ಯಾಲಯದ ಕುರಿತಾಗಿ ಅನುದಾನಕ್ಕಾಗಿ ಸಾಕಷ್ಟು ಹೋರಾಟಗಳಾಗಿದ್ದಾವೆ. ಪ್ರಗತಿಪರ ಹೋರಾಟಗಳು ಮಾಡಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಹೋರಾಟಗಳು ಮಾಡಿದ್ದಾರೆ. ಯಾಕಂತಂದ್ರೆ ಈ ಭಾಗದ ಅಸ್ಮಿತೆ ಅದು, ನಮ್ಮ ನೆಲದ ಸೊಗಡಿನ ಅಸ್ಮಿತೆ, ಈ ಮಣ್ಣಿನ ಸೊಗಡಿನ ಅಸ್ಮಿತೆ ಅದು. ಆದ್ರೆ ಇವತ್ತು ಇಂಥ ವಿಶ್ವವಿದ್ಯಾಲಯಕ್ಕೆ ಯಾಕೆ ಈ ರೀತಿ ತಾತ್ಸಾರ ಮಾಡ್ತಾ ಇದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಈಗ ಹಲವು ಬಾರಿ ಕೂಡ ಈಗಾಗಲೇ ಏನೋ ಈ ವಿಶ್ವವಿದ್ಯಾಲಯ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ. ಆಮೇಲೆ ಇನ್ನೊಂದು ನಾವು ಇಲ್ಲಿ ಗಮನಿಸುವಂತದ್ದು ಏನಂತಂದ್ರೆ, ಇಲ್ಲಿ ಸಾಕಷ್ಟು ಎಂಪಿಯಿಂದ ಕೇವಲ ಕೂಗಳದಲ್ಲಿ ದೂರದಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಇರುವಂತದ್ದು. ಆದ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಹಳ ಚಂದಾಗಿರುವಂತದ್ದು. ಇಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂತದ್ದು, ಇಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಹಾಸ್ಟೆಲ್ಗಳು ಇದಾವೆ, ಎಲ್ಲ ರೀತಿ ಇದ್ರೂ ಕೂಡ. ಬಟ್ ಆದ್ರೆ ಇಲ್ಲಿ ಇವತ್ತು ನಿರ್ವಹಣೆ ಮಾಡದೆ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಸರ್ಕಾರ ಯಾಕೆ ಈ ರೀತಿಯಲ್ಲಿ ತಾತ್ಸಾರ ಮಾಡ್ತಾ ಇದೆ ಅಂತಂದೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಸಾಹಿಲ್. ಭೀಮರಾಜ್, ಥ್ಯಾಂಕ್ ಯು. ಇನ್ನು ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಕೂಡ ಕಂಪ್ಲೇಂಟ್ ಬಾಕ್ಸ್ ಇದರ ಬೆನ್ನು ಬಿಡದೆ ಹಿಂಬಾಲಿಸುತ್ತೆ ಅಂತ ಹೇಳ್ತಾ, ನಿಜಕ್ಕೂ ಕೂಡ ನಾವು ಕನ್ನಡದ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರೀತಿ ಪ್ರಣಯವನ್ನು ಇಟ್ಕೊಂಡಿದ್ರೆ ಇದರ ಪರವಾಗಿ ಧ್ವನಿ ಎತ್ತಬೇಕು. ನಾವು ಕನ್ನಡದ ಸಂಸ್ಕೃತಿಯ ಬಗ್ಗೆ ಊರುದ್ದ ಮಾತನಾಡ್ತೀವಿ. ಪ್ರತಿ ಭಾಷಣದ 2-3 ಸಾಲಿನ ಆ ಪ್ರಿಯಾಂಬಲ್ನಲ್ಲಿ ನಾವು ಕನ್ನಡ ಅಂತೇಳಿ ಉಲ್ಲೇಖ ಮಾಡ್ತೀವಿ. ಉಲ್ಲೇಖ ಮಾಡೋದಕ್ಕೂ ನೈತಿಕತೆ ಬೇಕಲ್ವಾ? ನಮ್ಮ ವಿವಿ ಆಧುನಿಕ ಆರ್ಥಿಕ ಬರಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಾಳೆ ದಿನ ಆ ವಿವಿಯ ಪರಿಸ್ಥಿತಿ ಏನಾಗಬಹುದು? ಸೊ ಈ ಒಂದು ವಿಚಾರಕ್ಕೆ, ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ಹೇಳ್ತಾ, ಇನ್ನು ನಿಮ್ಮ ಅಕ್ಕಪಕ್ಕ ಇದೇ ತರಹದ ಅಕ್ರಮ, ಭ್ರಷ್ಟಾಚಾರ, ಅನೀತಿ, ಅನ್ಯಾಯ ನಡೀತಾ ಇದ್ರೆ ಕಂಪ್ಲೇಂಟ್ ಬಾಕ್ಸ್ ನೀವು ಸಂಪರ್ಕಿಸಬಹುದು. ಕಂಪ್ಲೇಂಟ್ ಬಾಕ್ಸಿನ ಈ ನಂಬರಿಗೂ ಕೂಡ ನೀವು ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. 9686510049 ಈ ಸಂಖ್ಯೆಗೆ ನೀವು ವಿಡಿಯೋ ಅಥವಾ ಸಾಕ್ಷಿ ವಾಟ್ಸಾಪ್ ಮಾಡಬಹುದು. ಇನ್ನು ನಮ್ಮ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿ, ಆ ಕಚೇರಿಗೂ ಕೂಡ ನೀವು ಭೇಟಿ ಕೊಟ್ಟು ಕಂಪ್ಲೇಂಟ್ ಬಾಕ್ಸಿಗೆ ದೂರು ದಾಖಲು ಮಾಡಬಹುದು. ಆ ಪ್ರಧಾನ ಕಚೇರಿಯ ವಿಳಾಸ ಈ ರೀತಿ ಇದೆ, ನೀವು ಅಧಿಕೃತವಾಗಿ ಸಂಪರ್ಕಿಸಬಹುದು. ಒಟ್ಟಾರೆ ಇವತ್ತಿನ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಟೋರಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.